ಸಮಗ್ರ ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳುವ ಮೂಲಕ ಅಧಿಕ ಇಳುವರಿ ಪಡೆದು ತಾಲೂಕಿನ ಮಾದರಿ ರೈತ ಎಂಬ ಪ್ರಶಸ್ತಿಗೆ ರಾಮನಗರದ ಬಿಸಿ ವಾಸು ಎಂಬುವವರು ಪಾತ್ರರಾಗಿದ್ದಾರೆ. ತೆಂಗು, ಮೆಣಸು, ಬಾಳೆ, ಅಡಿಕೆ, ಸೊಪ್ಪು, ತರಕಾರಿ, ಮಾವು, ಹಲಸು ಸೇರಿದಂತೆ ಹಲವು ಬೆಳೆಗಳನ್ನು ಸಾವಯವ ಕೃಷಿ ಪದ್ಧತಿ ಮೂಲಕ ಬೆಳೆದು ಆರ್ಥಿಕ ಲಾಭ ಗಳಿಸಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಡಿ ಮಂಜುನಾಥ್, ಸಮಗ್ರ ಬೇಸಾಯ ಮಾಡಿ ನಾಡಿನ ರೈತರಿಗೆ ಮಾದರಿಯಾಗಿರುವ ವಾಸು ಅವರ ಕೃಷಿ ಕಾರ್ಯ ಶ್ಲಾಘನೀಯ. ಸೊಪ್ಪು ತರಕಾರಿಗಳ ಜೊತೆ ಏಲಕ್ಕಿ, ಕಾಫಿ ಬೆಳೆಗಳನ್ನು ಬೆಳೆಯುವ ಮೂಲಕ ಆರ್ಥಿಕವಾಗಿ ಸಬಲರಾಗಬಹುದು ಎಂಬುದಕ್ಕೆ ಇದೊಂದು ನಿದರ್ಶನ ಎಂದು ಹೇಳಿದರು. ಇಂಥ ಎಲ್ಲ ಬೆಳೆಗಳನ್ನ ಶ್ರಮವಹಿಸಿ ಬೆಳೆದ್ರೆ ಅವುಗಳು ರೈತರ ಕೈ ಹಿಡಿತವೆ ಅನ್ನೋದಕ್ಕೆ ಉತ್ತಮವಾದಂತ ಜ್ವಲಂತ ಉದಾಹರಣೆಯಾಗಿ ನಮಗೆ ಕಾಣ್ತಾ ಇದೆ. ಪ್ರಶಸ್ತಿ ವಿಜೇತ ಬಿಸಿ ವಾಸು ಸುಮಾರು 8 ಎಕರೆಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿದ್ದು, ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ. ಸರಿಸುಮಾರು 100 ವರ್ಷಗಳ ಹಿಂದಿನ ಮಾವಿನ ಮರವನ್ನು ಪೋಷಣೆ ಮಾಡುತ್ತಿದ್ದೇನೆ. ಪ್ರತಿ ವರ್ಷ ವೃಕ್ಷ ಪೂಜೆ ನೆರವೇರಿಸುತ್ತೇನೆ ಎಂದು ಸಂತಸ ಹಂಚಿಕೊಂಡರು. ಬಾಳೆ ಪಕ್ಕದಲ್ಲಿ ಕಾಫಿ ಇದೆ, ಕಾಫಿ ಪಕ್ಕದಲ್ಲಿ ಏಲಕ್ಕಿ ಇದೆ, ಹಾಗೆ ಸುತ್ತ ಬಾರ್ಡ್ರಲ್ಲಿ ವಿಯೆಟ್ನಾಂ ಅರ್ಲಿ ಸೂಪರ್ ಅಂತ ಒಂದು 150 ಹಲಸಿದೆ, ಒಂದು 200 ಪಪ್ಪಾಯಿ ಇದೆ, ಬಾರ್ಡ್ರ್ ಒಳಗಡೆ ಒಂದು 75 ತೆಂಗಿದೆ. ಹೀಗೆ ನಮ್ಮ ಮನೆಗೆ ಏನ್ ಬೇಕು ತರಕಾರಿ ಅದೆಲ್ಲ ಇಲ್ಲೇ ಬೆಳ್ಕೊಂತೀವಿ. ಕೃಷಿಕರಾದ ಪ್ರಮೋದಿನಿ ಬೀಳಗುಂಬ ಗ್ರಾಮದಲ್ಲಿ 7 ಎಕರೆಯಲ್ಲಿ ವ್ಯವಸಾಯ ಮಾಡುತ್ತಿದ್ದು, ರಾಸಾಯನಿಕ ಗೊಬ್ಬರ ಬಳಕೆ ಮಾಡದೆ ಉತ್ತಮ ಇಳುವರಿ ಪಡೆಯುತ್ತಿರುವುದಾಗಿ ಹೇಳಿದರು. ಸಮಗ್ರ ಕೃಷಿ ಮಾಡಿದೆ, ಮತ್ತೆ ನನಗೆ ತಾಲೂಕು ಮಟ್ಟದ ಪ್ರಶಸ್ತಿನೂ ಬಂದಿದೆ. ಮತ್ತೆ ಇನ್ನೂ ತುಂಬಾ ನಮಗೆ ಕೃಷಿ ಇಲಾಖೆಯಿಂದ ಪ್ರೋತ್ಸಾಹ ಮಾಡಿ ನನ್ನನ್ನು ಗುರುತಿಸಿ ನನಗೆ ತಾಲೂಕು ಮಟ್ಟದ ಅವಾರ್ಡ್ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗಿದೆ. ನಮ್ಗಿನ್ನೂ ಪ್ರೋತ್ಸಾಹ ಮಾಡಿದ್ರೆ ಕೃಷಿ ಇಲಾಖೆಯಿಂದ ತುಂಬಾ ಖುಷಿ ಆಗುತ್ತೆ. ಮತ್ತೊಬ್ಬ ರೈತ ಮಹಿಳೆ ಅನುರಾಧ ಸುಮಾರು 25 ವರ್ಷಗಳಿಂದ ಬೇಸಾಯ ಮಾಡುತ್ತಿದ್ದು, 2015ರಲ್ಲಿ ಪ್ರಗತಿಪರ ರೈತ ಮಹಿಳೆ ಎಂಬ ಪ್ರಶಸ್ತಿ ಲಭಿಸಿದ್ದನ್ನು ಸ್ಮರಿಸಿದರು. ಗೊಬ್ಬರದಲ್ಲೇ ಬೆಳೀತಾ ಇರೋದು, ಮತ್ತೆ ಮನೆಗಾಗುವಷ್ಟು ತರಕಾರಿ, ಸೊಪ್ಪು ಎಲ್ಲ ಬೆಳೆಗಳನ್ನು ಬೆಳ್ಕೊಂಡು ತೋಟದಲ್ಲಿ ಮಾಡ್ತಾ ಇದೀವಿ. ಮತ್ತೆ ಸಿರಿಧಾನ್ಯದು ಅದು ಎಲ್ಲ ರೆಡಿ ಮಾಡ್ತಾ ಇದೀವಿ.